ನಮಸ್ಕಾರ, ನಿತ್ಯ ಅಡುಗೆಗೆ ಸ್ವಾಗತ. ಇವತ್ತು ನಾನು 1 ಅವರಲ್ಲಿ ಸೌತ್ ಇಂಡಿಯನ್ ಥಾಲಿ ಹೇಗೆ ರೆಡಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಕರೆಕ್ಟಾಗಿ ಪ್ಲ್ಯಾನಿಂಗ್ ಮಾಡಿದರೆ ಇದು ಮಾಡಲಿಕ್ಕೇನು ಕಷ್ಟ ಆಗಲ್ಲ. ಈ ಥಾಲಿಯಲ್ಲಿ ನಾನು ಕೋಸಂಬರಿ, ಆಲೂಗೆಡ್ಡೆ ಮೊಸರು ಗೊಜ್ಜು, ಬೆಂಡೆಕಾಯಿ ಫ್ರೈ, ಮಿಕ್ಸೆಡ್ ವೆಜ್ ಸಾಂಬಾರ್, ಕ್ಯಾರೆಟ್ ಖೀರ್ ಇಷ್ಟನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸನ್ನು ಚೆಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಹುಣಸೆಹಣ್ಣು ಮತ್ತು ಹೆಸರು ಬೇಳೆಯನ್ನು ನೀರು ಹಾಕಿ ಚೆನ್ನಾಗಿ ತೊಳೆಯೋಣ. ಆನಂತರ ಒಳ್ಳೆ ನೀರನ್ನು ಹಾಕಿ ನೆನೆಸಿಡೋಣ. ಹೆಸರು ಬೇಳೆ ನೆನೆಯಲಿಕ್ಕೆ ಮಿನಿಮಮ್ 30 ಮಿನಿಟ್ಸ್ ಆದರೂ ಬೇಕು. ವೆಜಿಟೇಬಲ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನಿಲ್ಲಿ ಆಲೂಗೆಡ್ಡೆ, ಟೊಮೆಟೊ, ಬೀನ್ಸ್, ಬೆಂಡೆಕಾಯಿ, ಕ್ಯಾರೆಟ್, ಮುಳ್ಳು ಸೌತೆ ಇಷ್ಟೆಲ್ಲ ವೆಜಿಟೇಬಲ್ಸನ್ನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಲಿಂಬೆ ಹುಳಿ, ಕರಿಬೇವು, ಸಣ್ಣ ತುಂಡು ಶುಂಠಿ, 5ರಿಂದ 6 ಹಸಿಮೆಣಸಿನಕಾಯಿ ತೆಗೆದಿಟ್ಕೊಂಡಿದ್ದೇನೆ. ಈಗ ಟೈಮ್ 12 o'clock ಆಗಿದೆ. ಮೊದಲಿಗೆ ನಾವು ಕುಕ್ಕರನ್ನು ಅರೇಂಜ್ ಮಾಡ್ಕೊಳ್ಳೋಣ. ಕುಕ್ಕರ್ನ ಅಡಿಭಾಗದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿಯನ್ನು ತೊಳೆದು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ಇಟ್ಟಿದ್ದೇನೆ. ತೊಗರಿಬೇಳೆಯನ್ನು ತೊಳೆದು ಅದಕ್ಕೆ ಸ್ವಲ್ಪ ನೀರು ಮತ್ತು ಅರಿಶಿನವನ್ನು ಹಾಕ್ಕೊಳ್ಳೋಣ. ಮೇಲಿನ ಪಾತ್ರೆಯಲ್ಲಿ ಆಲೂಗೆಡ್ಡೆ ಮತ್ತು ಕ್ಯಾರೆಟಿನ ಸಿಪ್ಪೆ ತೆಗೆದು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು. ಕ್ವಿಕ್ಕಾಗಿ ಅಡುಗೆ ಆಗಬೇಕಂದ್ರೆ ಸ್ವಲ್ಪ ದೊಡ್ಡ ಕುಕ್ಕರ್ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. 4 ಸೀಟಿ ಬಂದ ನಂತರ ಕುಕ್ಕರನ್ನು ಆಫ್ ಮಾಡ್ಕೊಳ್ಳೋಣ. ಮೊದಲಿಗೆ ಬೆಂಡೆಕಾಯಿ ಪಲ್ಯ ಮಾಡೋಣ. ಬೆಂಡೆಕಾಯನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ತಯಾರು ಮಾಡೋಣ. ಇವಾಗ ಇದಕ್ಕೆ ಹಚ್ಚಿಟ್ಟುಕೊಂಡಂಥ ಬೆಂಡೆಕಾಯಿಯನ್ನು ಹಾಕಿ ಮುಚ್ಚಳ ಮುಚ್ಚದೆ ಮೀಡಿಯಮ್ ಫ್ಲೇಮಲ್ಲಿ ಹೀಗೆ ಫ್ರೈ ಆಗ್ತಾ ಇರಲಿ. ಈ ಗ್ಯಾಪಲ್ಲಿ ನಾವೊಂದು ಮಿಕ್ಸಿ ಜಾರಿಗೆ 3 ಹಸಿಮೆಣಸಿನಕಾಯಿ, 1 ತುಂಡು ಶುಂಠಿ, ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀರು ಹಾಕದೆ ಕೋರ್ಸಾಗಿ ಪೇಸ್ಟ್ ಮಾಡಿಕೊಳ್ಬೇಕು. ಈ ಪೇಸ್ಟ್ ನಮಗೆ ಮೊಸರು ಗೊಜ್ಜು ಮತ್ತು ಕೋಸಂಬರಿಗೆ ಬೇಕಾಗ್ತದೆ. ಹಾಗೆ ಸ್ವಲ್ಪ ತೆಂಗಿನ ತುರಿಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಬೆಂಡೆಕಾಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ ಮಾಡಿದ್ರಿಂದ ಇನ್ನೂ ಒಂದು 10 ಮಿನಿಟ್ಸ್ ಬೇಕು. ಅಷ್ಟರೊಳಗೆ ನಾವು ಸಾಂಬಾರಿಗೆ ಬೇಕಾಗುವಂಥ ವೆಜಿಟೇಬಲ್ಸನ್ನು ಕಟ್ ಮಾಡಿಕೊಳ್ಳೋಣ. ಬೀನ್ಸ್, ಆಲೂಗೆಡ್ಡೆ ಮತ್ತು ಟೊಮೆಟೊವನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ 10 ಮಿನಿಟ್ಸ್ ಆಗಿದೆ. ಬೆಂಡೆಕಾಯಿ ಆಲ್ಮೋಸ್ಟ್ 3/4 ಬೆಂದಿದೆ. ಈಗ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಅರಶಿನ, ಸ್ವಲ್ಪ ತೆಂಗಿನ ತುರಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡದೆ ಮುಚ್ಚಳ ಮುಚ್ಚಿ 2 ನಿಮಿಷ ಬೇಯಿಸ್ಕೊಳ್ಬೇಕು. 2 ನಿಮಿಷ ಆದ ಬಳಿಕ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಫ್ಲೇಮ್ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಅಂದರೆ ಸೈಡ್ಸ್ ಎಲ್ಲ ಸ್ವಲ್ಪ ಕ್ರಿಸ್ಪ್ ಆಗ್ತದೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಂಡೆಕಾಯಿ ಫ್ರೈ ರೆಡಿ. ನೆಕ್ಸ್ಟ್ ವೆಜಿಟೇಬಲ್ ಸಾಂಬಾರು ಮಾಡೋಣ. ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಬಾಯ್ಲ್ ಮಾಡೋಣ. ಅದಕ್ಕೆ ಹಚ್ಚಿಟ್ಟುಕೊಂಡಂಥ ಬೀನ್ಸ್, ಟೊಮೆಟೊ, 1 ಹಸಿಮೆಣಸಿನಕಾಯಿ, ಸ್ವಲ್ಪ ಅರಿಶಿನ ಹಾಕಿ ಮುಚ್ಚಳ ಮುಚ್ಚೋಣ. 25 ಮಿನಿಟ್ಸ್ ಆಗಿದೆ. ಕುಕ್ಕರ್ ಓಪನ್ ಮಾಡ್ಬೋದು. ವೆಜಿಟೇಬಲ್ಸ್ ಮತ್ತು ದಾಲನ್ನು ಹೊರಗಡೆ ತೆಗಿತಾ ಇದ್ದೇನೆ. ಈಗ ಈ ಬೀನ್ಸ್ ಅರ್ಧ ಬೆಂದಿದೆ. ಈಗ ಆಲೂಗೆಡ್ಡೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮುಚ್ಚಳ ಮುಚ್ಚಿ ವೆಜಿಟೇಬಲ್ಸನ್ನು ಬೇಯಲಿಕ್ಕೆ ಬಿಡೋಣ. ಈ ಗ್ಯಾಪಿನಲ್ಲಿ ನಾವು ಒಗ್ಗರಣೆಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಥರ ಟೈಮ್ ಲಿಮಿಟ್ ಇರುವ ಅಡಿಗೆಯಲ್ಲಿ ನಾವು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಬಾರ್ದು. ನಾನು 2 ಬರ್ನರ್ ಯೂಸ್ ಮಾಡಿ ಅಡಿಗೆ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಜಾಸ್ತಿ ಬರ್ನರಲ್ಲಿ ಅಡಿಗೆ ಮಾಡಿದರೆ ಹ್ಯಾಂಡ್ಲ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಒಂದು ಬಾಣಲಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮನ್ನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಈಗ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಳ್ಳೋಣ. ಬೆಲ್ಲದ ಬದಲು 1/2 ಟೀ ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. 3 ಟೀ ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿ ಚೆನ್ನಾಗಿ ಕುದಿಸೋಣ. ಇದು ಚೆನ್ನಾಗಿ ಕುದಿ ಬಂದ ನಂತರ ಬೇಳೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ತೆಳು ಸಾಂಬಾರು ಬೇಕಂದರೆ ಸ್ವಲ್ಪ ಬೇಳೆಯನ್ನು ಕಡಿಮೆ ಆ್ಯಡ್ ಮಾಡ್ಕೊಳ್ಳಿ. ಬೇಳೆ ಹಾಕಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಕುದಿಸೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು. ಆವಾಗಲೇ ವೆಜಿಟೇಬಲ್ಸ್ ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. 2 ನಿಮಿಷ ಚೆನ್ನಾಗಿ ಕುದಿ ಬಂದ ನಂತರ ಒಗ್ಗರಣೆಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಮ್ಮ ಸಾಂಬಾರು ರೆಡಿಯಾಗಿದೆ. ಇವಾಗ ಕೋಸಂಬರಿ ಪ್ರಿಪೇರ್ ಮಾಡೋಣ.
ನೀರನ್ನು ಡ್ರೈನ್ ಮಾಡಿ ಒಂದು ಪಾತ್ರೆಗೆ ಹೆಸರು ಬೇಳೆಯನ್ನು ಹಾಕೊಳ್ಳೋಣ. ಹಚ್ಚಿಟ್ಟುಕೊಂಡಂಥ ಕುಕ್ಕುಂಬರ್ ಪೀಸ್, ಕ್ಯಾರೆಟ್ ಪೀಸ್, ಚಿಲ್ಲಿ ಮಿಕ್ಸ್ಚರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಾಲ್ಟ್, ಒಗ್ಗರಣೆ, ಅರ್ಧ ಲಿಂಬೆಹಣ್ಣಿನ ರಸ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲಿನಿಂದ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಕೋಸಂಬರಿ ರೆಡಿ. ನೆಕ್ಸ್ಟ್ ಆಲೂಗೆಡ್ಡೆ ಮೊಸರು ಗೊಜ್ಜು ಮಾಡೋಣ. ಬೇಯಿಸಿಟ್ಟುಕೊಂಡಂತಹ ಆಲೂಗೆಡ್ಡೆಯನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದಕ್ಕೆ ಚಿಲ್ಲಿ ಮಿಕ್ಸ್ಚರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು, ಸ್ವಲ್ಪ ಒಗ್ಗರಣೆ, 3 ಸ್ಕೂಪ್ ಮೊಸರು, ಬೇಕಂದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡ್ರೆ ಮೊಸರು ಗೊಜ್ಜು ರೆಡಿ. ಲಾಸ್ಟ್ ಐಟಮ್ ಕ್ಯಾರೆಟ್ ಖೀರ್. ಮಿಕ್ಸಿ ಜಾರಿಗೆ ಬೇಯಿಸಿಟ್ಟುಕೊಂಡಂತಹ ಕ್ಯಾರೆಟ್ ಪೀಸಸ್, 5 ಟೇಬಲ್ ಸ್ಪೂನ್ ಶುಗರ್ ಮತ್ತು 1 ಕಪ್ ಮಿಲ್ಕ್, 1 ಟೀ ಸ್ಪೂನ್ ವೀಟ್ ಫ್ಲೋರನ್ನು ಹಾಲಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಎಲ್ಲವನ್ನು ಮಿಕ್ಸರಲ್ಲಿ ಹಾಕಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೇನೆ ಈ ಥರ. ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗೂ ಸ್ವಲ್ಪ ಮಿಲ್ಕನ್ನು ಆ್ಯಡ್ ಮಾಡ್ಕೊಂಡಿದ್ದೇನೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಲಿಕ್ಕೆ ಇಡೋಣ. ಆ ಬಾಯ್ಲ್ ಆಗ್ತಿದ್ದಾಗೆ 1/2 ಟೀ ಸ್ಪೂನ್ ಏಲಕ್ಕಿ ಪೌಡರ್, ತುಪ್ಪದಲ್ಲಿ ಕರೆದಿಟ್ಟುಕೊಂಡಂಥ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಪೀಸಸ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋಣ. ಹಸಿ ಸ್ಮೆಲ್ ಹೋಗಲಿಕ್ಕೆ ಇದನ್ನು 3 ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ತಾ ಇರಬೇಕು. ಈಗ 3 ನಿಮಿಷ ಆಗಿದೆ, ಖೀರ್ ರೆಡಿ ಆಗಿದೆ. ಈಗ ನೀವು ಟೈಮ್ ನೋಡ್ಬೋದು, ಇನ್ನೂ 10 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಒಂದು ಪಾಪಡನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ನೀವು ನೋಡ್ಬೋದು 1 ಅವರಲ್ಲಿ ಎಲ್ಲ ರೆಡಿ ಆಗಿದೆ. ಈಗ ಥಾಲಿ ಅರೇಂಜ್ ಮಾಡೋಣ. ಈ ಕ್ವಿಕ್ ಮೀಲ್ಸ್ ಇದ್ದು ಟಿಪ್ಸ್ ಏನಂದರೆ, ಕರೆಕ್ಟಾಗಿ ಪ್ಲಾನಿಂಗ್ ಮಾಡಬೇಕು, ಟೈಮ್ ಎಲ್ಲಿಯೂ ವೇಸ್ಟ್ ಮಾಡಬಾರ್ದು, ಹಾಗೂ ಬೇಕಾದ ವೆಜಿಟೇಬಲ್ಸ್ಗಳನ್ನೆಲ್ಲ ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನೆಲ್ಲ ಫಾಲೋ ಮಾಡಿದರೆ 1 ಅವರಲ್ಲಿ ಈ ಮೀಲ್ ರೆಡಿ ಮಾಡೋದು ಕಷ್ಟ ಇಲ್ಲ. ಇದು ಯಾವುದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಹಾಕಲಿಲ್ಲ, ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇನ್ನೊಂದು ರೆಸಿಪಿ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.